हेलो स्टूडेंट्स एल्रिಗೂ नमस्कार एल्रिಗೂ स्वागत दर्शु एजुकेयर चैनल ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಸಿಇಟಿ ಕಡೆಯಿಂದ ಬಂದಿರುವಂತ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟಂತ ಬಿಗ್ಗೆಸ್ಟ್ ಅಪ್ಡೇಟ್ ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ। ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ। ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನೆಲ್ ನ ನೋಡ್ತಿರುವಂತ ಎಲ್ಲ ಸ್ಟೂಡೆಂಟ್ಸ್ ಕೂಡ ಎಲ್ಲ ವೀಕ್ಷಕರು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ। ಬನ್ನಿ ಹಾಗಾದರೆ ಅಪ್ಡೇಟ್ ಕಡೆ ನೋಡೋದಾದರೆ ಕೆಸಿಇಟಿ ಕಡೆಯಿಂದ ಯಾವುದೇ ಅಪ್ಡೇಟ್ ಕೂಡ ಬಂದಿಲ್ಲ। ಯಾಕೆ ಅಂತ ಅಂದರೆ ನನಗೂ ಗೊತ್ತಿಲ್ಲ, ಇಷ್ಟೊತ್ತಿಗೆ ಅಪ್ಡೇಟ್ಸ್ಗಳು ಬರಬೇಕಾಗಿತ್ತು। ಕೆಸಿಇಟಿ ಕೌನ್ಸಿಲಿಂಗ್ ರಿಲೇಟೆಡ್ಡು ಡಿಲೇ ಆಗ್ತಾ ಇದೆ ಅಂತ ಹೇಳ್ಬೋದು 2024 ಕೆಸಿಇಟಿ ಕೌನ್ಸಿಲಿಂಗ್। ಯಾಕೆ ಅಂದರೆ ರೀಸನ್ನು ಕೂಡ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ। ಹಾಗಾದರೆ ಎಲ್ಲ ವಿದ್ಯಾರ್ಥಿಗಳು ಕೆಸಿಇಟಿ ಕೌನ್ಸಿಲಿಂಗ್ ಬರೋಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಅಂದರೆ, ಕೆಸಿಇಟಿ ಕೌನ್ಸಿಲಿಂಗ್ಗೆ ನೀವು ಪ್ರಿಪ್ರೇಷನ್ಸ್ನ ಮಾಡ್ಕೋಬೇಕು, ಡಾಕ್ಯುಮೆಂಟ್ಸ್ ಎಲ್ಲನೂ ಸರಿಯಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು। ಹಾಗೆ ನಿಮ್ಮ ಏನು ಕಾಲೇಜಸ್ ಇದೆ, ಯಾವ ಕೋರ್ಸ್ಗೆ ಸಂಬಂಧಪಟ್ಟಂತೆ ಯಾವ ಕಾಲೇಜ್ನ ಸೆಲೆಕ್ಷನ್ ಲಿಸ್ಟ್ನ ನೀವು ತಯಾರು ಮಾಡ್ಕೋಬೇಕು, ಹಾಗೆ ಫೀಸ್ ಸ್ಟ್ರಕ್ಚರ್ಸ್ನ ನೀವು ತಿಳ್ಕೋಬೇಕು। ಹಾಗೆ ಕೆಸಿಇಟಿಯಲ್ಲಿ 2024ಅಲ್ಲಿ ಬೇರೆ ರೀತಿಯ ಒಂದು ಕೆಸಿಇಟಿ ಕೌನ್ಸಿಲಿಂಗ್ ಇರುತ್ತೆ, ಪ್ರತಿ ವರ್ಷ ನಡೆದ ಹಾಗೆ ಈ ವರ್ಷ ನಡೆಯೋದಿಲ್ಲ। ಅದರ ಬಗ್ಗೆ ನೀವು ಸ್ವಲ್ಪ ನಾಲೆಡ್ಜ್ನ ತಗೋಬೇಕು। ಇದರೆಲ್ಲ ಬಗ್ಗೆ ನೀವು ಒಂದು ನಾಲೆಡ್ಜ್ನ ತಗೊಂಡಾಗ ಮಾತ್ರ ಕೆಸಿಇಟಿ 2024ನ ನೀವು ಅಟೆಂಡ್ ಮಾಡೋದಕ್ಕೆ ಆಗೋದು। ಹಾಗಾದರೆ ಯಾವ ರೀತಿ ನೀವು ಪ್ರಿಪ್ರೇಷನ್ಸ್ನ ಮಾಡ್ಕೋಬೇಕು ಅನ್ನೋದನ್ನ ನೋಡೋದಾದರೆ, ಫಸ್ಟು ಇಲ್ಲಿ ನೀವು ಕೆಸಿಇಟಿ ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡ್ಕೋಬೇಕು। ಪ್ರಿಪೇರ್ ಅಂದರೆ ಎಲ್ಲನೂ ಕೂಡ ಒಂದು ಫೈಲ್ನಲ್ಲಿ ಹಾಕಿ ರೆಡಿ ಮಾಡ್ಕೋಬೇಕಾಗತ್ತೆ। ಕೆಸಿಇಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಸ್ಟಾರ್ಟ್ ಆದ ತಕ್ಷಣ ನೀವೆಲ್ಲ ಆವಾಗ ಈಸಿಯಾಗಿರುತ್ತೆ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಕೆಸಿಇಟಿ ಕೌನ್ಸಿಲಿಂಗ್ಗೆ ತೊಗೊಂಡು ಹೋಗೋದಕ್ಕೆ। ಹಾಗಾದರೆ ಕೆಸಿಇಟಿ ಕೌನ್ಸಿಲಿಂಗಲ್ಲಿ ಕೆಸಿಇಟಿ ಅಡ್ಮಿಟ್ ಕಾರ್ಡ್, ಹಾಗಾದರೆ ಕೆಸಿಇಟಿ ಅಡ್ಮಿಟ್ ಕಾರ್ಡು ಮತ್ತು ಅಪ್ಲಿಕೇಶನ್, ಕೆಸಿಇಟಿ ಅಪ್ಲಿಕೇಶನ್ ಆಗಿರ್ಬೋದು, ಇವೆಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ನೀವು ತೊಗೊಂಡು ಹೋಗಬೇಕಾಗತ್ತೆ। ಇದು ಕೆಸಿಇಟಿ ಪ್ರೊಸೆಸ್ 2024ಅಲ್ಲಿ ಫುಲ್ಲು ಚೇಂಜಸ್ ಇರುತ್ತೆ। ಆ ಒಂದು ಚೇಂಜಸ್ನ ನೀವು ತಿಳ್ಕೋಬೇಕು, ಯಾವ ರೀತಿ ಪ್ರೊಸೀಜರ್ಸ್ ಎಲ್ಲ ಕೆಸಿಇಟಿಲಿ 2024ಅಲ್ಲಿ ನಡುತ್ತೆ ಅನ್ನೋದ್ರ ಬಗ್ಗೆ ನೀವು ನಾಲೆಡ್ಜ್ನ ತಗೋಬೇಕು। ಹಾಗೆ ಕೆಸಿಇಟಿಲಿ ಫೀಸ್ ಸ್ಟ್ರಕ್ಚರ್, ನೀವು ಯಾವ ಒಂದು ಕೋರ್ಸ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಕೋರ್ಸ್ಗೆ ಯಾವ ರೀತಿ ಫೀಸ್ ಸ್ಟ್ರಕ್ಚರ್ಸ್ ಇದ್ದಾವೆ, ಆ ಒಂದು ಫೀಸ್ ಸ್ಟ್ರಕ್ಚರ್ನ ನೀವು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು। ಕೆಸಿಇಟಿ ಕೌನ್ಸಿಲಿಂಗ್ ಆದ ತಕ್ಷಣ ನೀವು ಅಡ್ಮಿಷನ್ನ ಮಾಡಿಸೋದಕ್ಕೆ ಮೊದಲೇ ನೀವು ಫೀಸನ್ನು ರೆಡಿ ಇಟ್ಕೋಬೇಕಾಗತ್ತೆ। ಯಾವುದೇ ರೀತಿಯ ನಿಮಗೆ ಟೈಮಿಂಗ್ ಇರೋದಿಲ್ಲ ಅಷ್ಟು ಜಾಸ್ತಿ, ಹಾಗಾಗಿ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ನೀವು ಫೀಸ್ನ ರೆಡಿ ಇಟ್ಕೋಬೇಕು, ಅಮೌಂಟ್ನ ರೆಡಿ ಇಟ್ಕೋಬೇಕು। ಹಾಗೆ ಯಾವ ಕೋರ್ಸ್ಗೆ ಯಾವ ಫೀಸ್ ಸ್ಟ್ರಕ್ಚರ್ ಇದೆ ಅಂತ ನೀವು ತಿಳ್ಕೊಬೇಕಾಗತ್ತೆ। ನೆಕ್ಸ್ಟು ಕಾಲೇಜ್ ಲಿಸ್ಟ್ನ ನೀವು ಪ್ರಿಪೇರ್ ಮಾಡ್ಕೋಬೇಕು। ನಿಮಗೆ ಯಾವ ಜಿಲ್ಲೆಯಲ್ಲಿ ಯಾವ ಕಡೆ ನಿಮಗೆ ಕಾಲೇಜಸ್ ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಬೇರೆ ಯಾವುದೇ ಕೆಸಿಇಟಿ ಕೌನ್ಸಿಲಿಂಗಲ್ಲಿ ನಿಮಗೆ ಯಾವ ಕಾಲೇಜು ಯಾವ ಕೋರ್ಸ್ ಬೇಕಾಗಿದೆ ಅದನ್ನೆಲ್ಲ ಕಾಲೇಜ್ ಲಿಸ್ಟಸ್ನ ನಿಮಗೆ ನಿಯರ್ ಕಾಲೇಜಸ್ ಆಗಿರ್ಬೋದು ಎಲ್ಲ ಕಾಲೇಜಸ್ ಲಿಸ್ಟ್ನ ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ನಿಮಗೆ ಬೇಕಾಗಿರುವಂಥದ್ದು। ನೆಕ್ಸ್ಟ್ ಇಲ್ಲಿ ಮೇಯ್ನ್ ಆಗಿ ಯಾವ ವಿದ್ಯಾರ್ಥಿಗಳು ಎಜುಕೇಷನ್ಸ್ ಲೋನ್ಸ್ನ ತಗೋತಾ ಇದ್ದೀರಾ, ಎಜುಕೇಷನ್ ಲೋನ್ಗೆ ಸಂಬಂಧಪಟ್ಟಂತೆ ಯಾವ ಬ್ಯಾಂಕ್ಗಳಲ್ಲಿ ನಿಮಗೆ ಯಾವ ರೀತಿ ಎಜುಕೇಷನಲ್ ಲೋನ್ ಸಿಗುತ್ತೆ, ಅದರ ಇಂಟ್ರೆಸ್ಟ್ ಏನು, ಹಾಗೆ ಅದರ ಬಗ್ಗೆ ಮಾಹಿತಿಗಳನ್ನ ನೀವು ಬ್ಯಾಂಕ್ ಮ್ಯಾನೇಜರ್ಗಳನ್ನ ಮೀಟ್ ಆಗಿ ಅದರ ಬಗ್ಗೆ ಇನ್ಫಾರ್ಮೇಷನ್ಸ್ಗಳನ್ನ ತೊಗೋಬೇಕಾಗುತ್ತೆ। ಯಾವುದು ಎಜುಕೇಷನ್ ಲೋನ್ ಬಗ್ಗೆ, ಯಾವ ರೀತಿ ನಿಮಗೆ ಎಜುಕೇಷನ್ ಲೋನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಮಾಹಿತಿಗಳನ್ನ ತಿಳ್ಕೊಂಡು ಬೇಗ ಫೀಸ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಹಾಗೆ ಅಮೌಂಟ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅಡ್ಮಿಷನ್ ಮಾಡಿಸೋದಕ್ಕೆ। ಇವೆಲ್ಲನೂ ಕೂಡ ನೀವು ರೆಡಿ ಮಾಡ್ಕೋಬೇಕು, ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೋಬೇಕು। ಇದೆಲ್ಲನೂ ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಕೆಸಿಇಟಿ 2024 ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋದಕ್ಕೆ ಆಗೋದು। ಯಾವುದೇ ಒಂದು ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಹಾಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಇವಾಗಲೇ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತಾನೆ। ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ನ ಮಾಡಿ, ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ।